ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ ಗೂಳಿ ಹೊನ್ನನಹಳ್ಳಿ ಸೋಮವಾರ ಸಂತೆ ಹತ್ತಿರ ಇರೋ ವಸತಿ ಶಾಲೆ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ವಿ. ಕಟ್ಟಡ ವಿಳಂಬವಾದ ಕಾರಣ ಅದರಂತೆ ಅಧಿಕಾರಿಗಳನ್ನ ಅದರ ಇಂದಿನ ಸಂಚಿಕೆಯಲ್ಲಿ ಅದರ ಎಸ್ಟಿಮೇಟ್ ನಕಲು ಪತ್ರ ಕೇಳಿದ್ವಿ ಮತ್ತು ಅದರ ದುರಸ್ತಿನ ಪ್ರಚಾರ ಮಾಡಿದ್ವಿ. ಇವಾಗಿನ ಸಂದರ್ಭ ನೋಡಿದ್ರೆ ಅದರ ನಕಲು ಎಸ್ಟಿಮೇಟ್ ಪತ್ರವನ್ನ ನಮಗೆ ಕೊಡ್ತಿಲ್ಲ. ಇದರ ಹಿಂದೆ ಇರೋ ಮರ್ಮ ಪರಮ ಸತ್ಯ. ಏನು ವಿಪರ್ಯಾಸ ಅಂದ್ರೆ ಕಟ್ಟಡದ ಕಾಮಗಾರಿ ಮುಗ್ದಿದೆ ಅಂತ 16/9/2024 ಕಟ್ಟಡ ಒಪ್ಪನೆಗೆ ಇಟ್ಕೊಂಡಿದ್ದಾರೆ. ಆದ್ರೆ ಮಕ್ಕಳ ಪೋಷಕರು ಎಚ್ಚರಿಕೆಯಿಂದ ಇರಬೇಕಾಗಿ ಬಂದಿದೆ. ಈಗ ಓಪನ್ ಆಗ್ತಿರೋ ಕಟ್ಟಡ ಅರ್ಧ ಕಾಂಪೌಂಡ್ ಇಲ್ಲ. ಎಂಜಿನಿಯರ್ ಏನ್ ಮಾಡ್ತಾ ಇದ್ದಾರೆ ನೋಡಿ, ಅವರ ಮಾತು ಸ್ವಲ್ಪ ಕೇಳಿ. ಸರ್ ನೋಡಿ, ಇದನ್ನ ಮೊರಾರ್ಜಿ ಶಾಲೆ ನುಗ್ಗೇಹಳ್ಳಿ ವಸತಿ ಶಾಲೆನ 14ನೇ ತಾರೀಕು ಓಪನ್ ಮಾಡೋಕ್ಕೆ ಅಧಿಕಾರಿಗಳು ಮಾನ್ಯ ಜನಪ್ರತಿನಿಧಿಗಳು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಆದರೆ ನಮ್ಮ ದುಸ್ಥಿತಿ ಏನಂದ್ರೆ ಇಲ್ಲಿ ನೋಡಿ ಕಾಂಪೌಂಡೇ ಇಲ್ಲ. ಇದು ದಟ್ಟ ಫಾರೆಸ್ಟ್, ಇದು ಕಾಡಿದೆ. ಈ ಕಾಡೊಳಗೆ ಮಕ್ಕಳನ್ನ ಇಲ್ಲಿ ಓಪನ್ ಮಾಡಿ ಏನಾದ್ರು ಮಕ್ಕಳನ್ನ ತಂದುಬಿಟ್ರೆ ರಾತ್ರಿ ಟೈಮು ಏನಾದ್ರು ಚಿರತೆಗಳು, ಇಲ್ಲಿ ಎಲ್ಲ ಚಿರತೆಗಳು ಕಾಟ ಜಾಸ್ತಿ ಅಂತೆ. ಚಿರತೆಗಳ ಕಾಟ ಜಾಸ್ತಿ ಆಗಿದೆ. ಆದರೆ ಇಲ್ಲಿ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ನಮ್ಮ ಮಕ್ಕಳನ್ನ ನಾವು ಕಳಿಸೋದು ಹೆಂಗೆ? ಇಲ್ಲಿ ಕಾಂಪೌಂಡ್ ಎಲ್ಲ ನೋಡಿ, ಇಲ್ಲೆಲ್ಲೂ ಕಾಂಪೌಂಡೇ ಆಗಿಲ್ಲ. ರಾತ್ರಿ ಟೈಮ್ ಯಾವಾರ ಬಂದು ನುಗ್ಗಿದ್ರೆ ಯಾರು ಹೊಣೆ? ಮಕ್ಕಳು ಗತಿ, ನಮ್ಮ ಮಕ್ಕಳು ಗತಿ ಏನಾಗಬೇಕು? ದಯಮಾಡಿ 15ನೇ ತಾರೀಕು 16ಕ್ಕೆ ನೀವು ಡೇಟ್ ಇಟ್ಟಿದ್ದೀರಲ್ಲ, ದಯಮಾಡಿ 16 ಬೇಡಿ, ಇನ್ನೂ ಒಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ. ದಯಮಾಡಿ ಕಾಂಪೌಂಡನ್ನು ಭದ್ರತೆ ಮಾಡಿ ಕಾಂಪೌಂಡನ್ನು ಕಟ್ಟಿ ದಯಮಾಡಿ ಇದನ್ನ ಓಪನ್ ಮಾಡಬೇಕು ಅಂತ ನಾನು. ಇಲ್ಲಿ ಪ್ರಾಣಿಗಳು ಯಾವ ಕಾಣಲ್ವಾ ಅಂತ? ಇಲ್ಲಿ ಪ್ರಾಣಿಗಳು ತುಂಬಾ ಪ್ರಾಣಿ ಇದೆ ಅಂತ ಇಲ್ಲಿ ರೈತರನ್ನ ಯಾರನ್ನೋ ವಿಚಾರಿಸಿದ್ವಿ. ಇಲ್ಲಿ ರಾತ್ರಿ ಟೈಮ್ ಚಿರತೆ ಕಾಟ ಜಾಸ್ತಿ ಇದೆ ಇಲ್ಲಿ. ಈಗ ಪೋಷಕರಿಗೆ ನೀವೇನ ಹೇಳಕ್ ಇಷ್ಟಪಡ್ತೀರಾ? ಪೋಷಕರಿಗೆ ಇದು ಮೊರಾರ್ಜಿ ಸ್ಕೂಲಿನ ಮಕ್ಕಳಿಗೆ ಪೋಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಮುಖಾಂತರ? ನಾವು ಆ ಮಕ್ಕಳಿಗೆ ನಾವು ಹೇಳೋದೇನಂದ್ರೆ ದಯಮಾಡಿ ಮಕ್ಕಳಿಗೆಲ್ಲ ಪೋಷಕರಿಗೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಮಕ್ಕಳನ್ನ ಇಲ್ಲಿಗೆ ನಾವು ಕರ್ಕೊಂಬರೋದು ಸೂಕ್ತ ಅಲ್ಲ. ಇಲ್ಲಿ ಕಾಂಪೌಂಡ್ ಆದ್ಮೇಲೆ ನಮ್ಮ ಮಕ್ಕಳನ್ನ ಇಲ್ಲಿ ಪ್ರವೇಶ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಮಕ್ಕಳಿಗೂ ಸೇಫ್ಟಿ ಇರುತ್ತೆ ಕಾಂಪೌಂಡ್ ಆದ್ರೆ. ಅದರಿಂದ ಇದು ಮುಂಚೆನೇ ಏನಾರು ಆದ್ರೆ ತುಂಬಾ ನಮ್ಮ ಮಕ್ಕಳು. ದಯಮಾಡಿ ನಾನು ಈ ವಾಹಿನಿ ಮುಖಾಂತರ ನಾನು ಹೇಳಕ್ ಇಚ್ಛಿಸ್ತಾ ಇದ್ದೀನಿ ಪೋಷಕರಲ್ಲಿ, ದಯಮಾಡಿ ನಮ್ಮ ಮಕ್ಕಳನ್ನ ಇಲ್ಲಿ ತಂದುಬಿಟ್ರೆ ನಮ್ಮ ಮಕ್ಕಳು ಮನಗ್ತಾ ಇದ್ದಾವ, ಏನ್ ಮಾಡ್ತಾ ಇದ್ದಾವೆ ರಾತ್ರಿ ಟೈಮ್, ಏನೋ ಹೊರಗಡೆ ಏನಾರು ಬಂದ್ರೆ ಏನಾರು ಚಿರತೆ ಇಲ್ಲಿ ಎಲ್ಲಾರ ಈ ಗುಹೆ ಒಳಗೆ ಇಲ್ಲಿ ಕಾಡೊಳಗೆ ಏನೋ ಅಡಗಿ ಕೂತ್ಕೊಂಡಿದ್ರೆ ಏನಾರ ವ್ಯತ್ಯಾಸ ಆದ್ರೆ ನಮ್ಮ ಮಗು ಜೀವ ಕೊಡೋರು ಯಾರು? ನಾವಿಲ್ಲಿ ಏನೋ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತ ಕಳ್ಸಿದ್ರೆ ಇಲ್ಲಿ ಇನ್ನೂ ಏನು ಆಗೇ ಇಲ್ಲ ಇಲ್ಲಿ. ಅದರಿಂದ ದಯಮಾಡಿ ಹೇಳ್ತಾ ಇದೀನಿ, ಕಾಂಪೌಂಡ್ ಆಗ್ದಲೆ 8ನೇ ತಾರೀಕು ಓಪನ್ ಮಾಡ್ತೀನಿ ಅಂತ ಇದ್ದಾರೆ. 16ನೇ ತಾರೀಕೇನೋ ಓಪನ್ ಮಾಡ್ತೀನಿ ಅಂತ ಡೇಟ್ ಇಲ್ಲಿ ಯಾರು ಶಾಸಕರು ಹೇಳಿರೋದಾ? ಶಾಸಕರು ಹೇಳಿದಾರಂತೆ, ಇಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ 16ಕ್ಕೆ ನಾವು ಓಪನ್ ಮಾಡಿಸ್ಕೊಡ್ತೀವಿ ಅಂತ. ಆದ್ರೆ ಇಲ್ಲಿ ಓಪನ್ ಮಾಡಕ್ಕೆ ಮುಂಚೆನೆ ಕಾಂಪೌಂಡ್. ನಿಮ್ಮ ಅಭಿಪ್ರಾಯ, ಈಗ ಪೋಷಕರಾಗಿ ನಿಮ್ಮ ಅಭಿಪ್ರಾಯ, ಕಾಂಪೌಂಡ್ ಇಲ್ದಲೆ ಮಕ್ಕಳನ್ನ ತಂದು ನಾವು ಬಂದು ಇಲ್ಲಿ ಸೇರಿಸೋದು ನಮ್ಗೆ ಸೂಕ್ತ ಅಲ್ಲ. ದಯಮಾಡಿ ಅಧಿಕಾರಿಗಳು ಯಾರೇ ಆಗಲಿ, ಕಾಂಟ್ರಾಕ್ಟರ್ ಅಲ್ಲಿ ಇದಕ್ಕೆ ಇಷ್ಟೊಂದು 6 ವರ್ಷ ಟೈಮ್ ಇದ್ರು ಮಾಡಕ್ಕಾಗಿಲ್ಲ. ಇವಾಗ ಇಷ್ಟೊಂದು ಅವಸರ ಮಾಡ್ಲಿಕ್ಕೆ ಏನ್ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಈಗೆಲ್ಲ ಮೀಡಿಯಾದಲ್ಲಿ ಪೇಪರ್ ಅಲ್ಲೆಲ್ಲ ಬರಲಾಗಿ ಈಗ ಒಂದು ಕೆಲಸಗಳು ನಡೀತಾ ಇದಾವೆ, ಆದ್ರೆ ಮಂದಗತಿಯಲ್ಲಿ ನಡೀತಾ ಇದೆ. ಆದ್ರೆ ಇವರು ಈಗ ಸುರಕ್ಷತೆ ಇಲ್ಲ, ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಏನು ಮೇಯ್ನು ತಡೆಗೋಡೆನೆ ಮೇಯ್ನು, ಒಳಗಡೆ ಗೋಡೆನೆ. ಇಲ್ಲಿ ಕಾಂಪೌಂಡ್ ಸುತ್ತ ಕಾಂಪೌಂಡೇ ಇಲ್ಲ ಅಂದ್ರೆ ಒಳಗಡೆ ಯಾರು ಬೇಕಾದ್ರೂ ನುಗ್ಬೋದು. ಇಲ್ಲಿ ನೋಡಿ, ಈ ಪ್ಲೇಸ್ ಅಲ್ಲಿ ನೋಡ್ತಾ ಇದ್ರೆ ನಮ್ಗೆ ಹೆದರಿಕೆ ಆಗುತ್ತೆ. ಇಲ್ಲೆಲ್ಲ ಕಾಡು ಬಾರೆ, ಇಲ್ಲಿ ರಾತ್ರಿ ಹೊತ್ತು ಏನ್ ಬರ್ತವೋ ಗೊತ್ತಾಗಲ್ಲ. ಅದರಿಂದ ದಯಮಾಡಿ ಕಾಂಪೌಂಡ್ ಅನ್ನ ಮಾಡಿ ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ನಾನು ಈ ಟಿವಿ ಮುಖಾಂತರ, ವಾಹಿನಿ ಮುಖಾಂತರ ನಾನು ಕೇಳ್ಕೊತೀನಿ. 8ನೇ ತಾರೀಕು ಓಪನ್? 16ಕ್ಕೆ ಈ ಭಾಗದ ಶಾಸಕರು ಕೊಟ್ಟಿದ್ದಾರೆ, ಅದರೊಳಗಡೆ ಮುಗಿಸ್ಬೇಕು ಅಂತ. ನಮ್ಮ ಗುತ್ತಿಗೆದಾರರು ಬಸಣ್ಣವರು ಕೂಡ ಒಪ್ಕೊಂಡು 16 ಬಸಣ್ಣವ್ರು ಯಾರು ಗುತ್ತಿಗೆದಾರರು? ಅವ್ರು ಎಲ್ಲಿದ್ದಾರೆ? ಇಲ್ವಾ? ಅವರಿಲ್ಲ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ, 16 ಒಳಗಡೆ ಮಾಡ್ಕೊಡಕ್ಕೆ ಪ್ರಯತ್ನ ಪಡ್ತಿದ್ದೆ. ಈಗ ನೀವೇನೋ ಇದಕ್ಕೆ? ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಮಹೇಶ್. ಈಗ ನಾವು ಒಂದು ಕೇಳ್ತೀವಿ ಪ್ರಶ್ನೆ, ಒಂದು ಸ್ವಲ್ಪ ಹೇಳ್ತೀರಾ? ಒಂದು ಸ್ವಲ್ಪ, ಯಾಕೆ ನಾವು ಈಗ ಸರ್ವೆ ಮಾಡಿದ್ವಿ, ನೋಡಿದ ತಕ್ಷಣ ಅಲ್ಲಿ ಆ ಕಡೆ ಎಲ್ಲ ಕಾಂಪೌಂಡ್ ಆಗಿಲ್ಲ, ನೀವು ಓಪನ್ ಮಾಡಕ್ ಹೊಂಟಿದ್ರಿ. ಅಲ್ಲಿ ನೋಡಿದ್ರೆ ಚೈನ್ ಲಿಂಕ್ ಫೆನ್ಸಿಂಗ್ ಹಾಕೋದು, ಅದು ಓನ್ ಪ್ರಾಪರ್ಟಿ ಇದೆ ಆ ಕಡೆ, ಅದು ಹಾಕಕ್ ಬರಲ್ಲ ಕಾಂಪೌಂಡ್. ಚೈನ್ ಲಿಂಕ್ ಫೆನ್ಸಿಂಗ್ ಅಂತ ಮಾಡ್ತೀವಿ, ಮಿಸ್ ಆಗ್ತೀವಲ್ಲ. ಮಿಸ್ ಆಗ್ತಾ ಇದ್ರ? ಅವತ್ತು ಮಿಸ್ ಆಗ್ತೀರಾ? ಸೈಡ್ ಹಾಕ್ತಿವಿ, ಈ ಸೈಡ್ ಹಾಕ್ತಿವಿ. ಇದು 16 ಮಕ್ಕಳನ್ನು ಒಳಗೆ ಸೇರಿಸ್ತೀವಿ, ಕೆಲಸ ಮಾತ್ರ ಮುಂದುವರಿತಾ ಇರುತ್ತೆ. ಹೊರಗಡೆ ಇಲ್ಲ ಮೊದಲು ಮಾಡ್ಬಿಡಿ. ಆಯ್ತು, ಅದನ್ನು ಮಕ್ಳು
ಇಲ್ಲ ಸರ್, ಒಂದ್ ನಿಮಿಷ. ಒಬ್ರು ಇಂಜಿನಿಯರ್ ಆಗಿ ನೀವು ಕೆಲಸ ವರ್ಕ್ ಫಿನಿಶಿಂಗ್ ಮಾಡ್ದಲೆ ಸಣ್ಣ ಮಕ್ಳನ್ನ ಇದ್ರೊಳಗೆ ತಂದು ಬಿಡೋದು ತಪ್ಪು. ಒಂದು ಹೇಳ್ತೀನಿ ಕೇಳಿ, ನಿಮ್ಗೆ ಇನ್ನೂ 1 ತಿಂಗಳು ಟೈಮ್ ತಗೊಂಡ್ ಮಾಡಿ. ಅದಕ್ಕೆ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ರ ಅದನ್ನ? ಇನ್ನ ಮಕ್ಳನ್ನ ಬಿಡೋದಾ? ಮಕ್ಳನ್ನ ಒಳಗಡೆ ಬಿಡಕ್ ನೀವ್ ಯಾಕೆ ಪರ್ಮಿಷನ್ ಕೊಡ್ತಾ ಇದ್ರಾ? ಫೆನ್ಸಿಂಗ್ ಮಾಡೋದಕ್ಕೆ ಮಿನಿಮಮ್ 5 ರಿಂದ 8 ದಿನ ಬೇಕು. ಓಕೆ, ಆರ್ಡರ್ ಕೊಟ್ಟಾಗಿದೆ, ಕೊಟ್ಟು 2 days ಆಗಿದೆ, ಅಡ್ವಾನ್ಸ್ ಕೊಟ್ಟಾಗಿದೆ, ಮಾಡ್ತಾ ಇದಾರೆ. ಅಷ್ಟೊಳಗೆ ಬಂತು ಅಂದ್ರೆ ಅದನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮಾಡ್ಕೊಂಡು ಇವ್ರು 16 ಬೇಕು ಅಂತ ಹೇಳಿದ್ರಲ್ಲ, ಅದ್ರೊಳಗೆ ಆಯ್ತು. ನಾವೇ ಇದು ನಾವು ಶಾಸಕರ ಗಮನ ತರ್ತೀವಿ ಇದನ್ನ. ಅದಿರ್ಲಿ, ನಿಮ್ಮ ಅಧಿಕಾರಿ ಅಂದ್ರೆ ನೀವು ಒಬ್ರು ಗೌರ್ಮೆಂಟ್ ಅಫಿಷಿಯಲ್ ಅಧಿಕಾರಿಯಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ನಾನು ಕೇಳ್ತಾ ಇರೋದು. ಯಾಕಂದ್ರೆ ಮಕ್ಕಳನ್ನ ಇದ್ರೊಳಗೆ ಬಿಡ್ಬೋದಾ ಫಿನಿಶಿಂಗ್ ಆಗದರೆ? ಇದು ಪ್ರಶ್ನೆ. ಬಿಡಂಗಿಲ್ಲ. ಇದ್ರಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಏನು ಇಲ್ಲ. ಇಲ್ಲಿ ಕಾಂಪೌಂಡೇ ಇಲ್ವಲ್ರಿ? ಕಾಂಪೌಂಡ್ ಮಕ್ಳು ಬರೀ ಇಲ್ಲ ಅಲ್ಲೆಲ್ಲ ಏನ್ ಬಾಲಕಿಯರ ಏನು ಈ ಗೃಹ ಇದೆಯಲ್ಲ, ಅಲ್ಲಿ ಕಾಂಪೌಂಡೇ ಇಲ್ಲ. ನೋಡಿ ನಾನು ಇವಾಗ ನೋಡ್ಕೊಂಡ್ ಬಂದೆ. ಅದೇ ಮೇನ್ ಅದೇ ಮೇನ್ ಇಲ್ಲಾಗಿದೆ. ಈಗ ಸರ್, ಈಗ ಎಕ್ಸ್ಟ್ರಾ ಪ್ರಶ್ನೆ ಇಲ್ಲ, ಒಂದ್ ನಿಮಿಷ. ಇಲ್ಲಿ ಕ್ಲಿಯರೆನ್ಸ್ ಸಿಕ್ಕಿಲ್ಲ ನಮ್ಗೆ. ರೈತರು ನಮ್ ಜಾಗ ಇದು ಅಂತ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇದಕ್ಕೆ ಶಾಸಕರು ಏನಾದ್ರು ಫಸ್ಟ್ ಬರ್ರಿ ಮಕ್ಕಳು ನಾನು ಮಾಡಿಸ್ಕೊಡ್ತೀನಿ ಒಂದ್ ಕಡೆ ಹೇಳಿದಿರಾ. ಅಕಸ್ಮಾತ್ ಮಕ್ಳು ಬಂದಾಗ ಕಾಂಪೌಂಡ್ ಅಕಸ್ಮಾತ್ ರಾತ್ರಿ ಹೊತ್ತು ಓಡಾಡ್ತಿರ್ತಾವ ಮಕ್ಳು. ಯಾರ್ ಜವಾಬ್ದಾರಿ? ನೀವು ಜವಾಬ್ದಾರಿ, ಮತ್ತೆ ಮೇಲೆ ಇವ್ರ ಜವಾಬ್ದಾರಿ ಅಂತ ಹೇಳ್ಬಿಡಿ. ಓಕೆ, ಸ್ಟಾರ್ಟ್ ಮಾಡ್ಬಿಡಿ, ತೊಂದ್ರೆ ಇಲ್ಲ. ಹೆಣ್ಮಕ್ಳು ಈಗ ಮಕ್ಳನ್ನ ಸಣ್ಣ ಮಕ್ಳು ಏನಾರು ಹೆಚ್ಚು ಕಮ್ಮಿ ಆದ್ರೆ ನೀವು ಅಥವಾ ನಿಮ್ಮ MLA ಅವರ ಏನು ಜವಾಬ್ದಾರಿ ಅಂದ್ರೆ ನೀವು ಓಪನ್ ಮಾಡ್ಕೊಡಿ, ತೊಂದ್ರೆ ಇಲ್ಲ. ನೀವು ಪರ್ಮಿಷನ್ ಮಾಡಿ ಓಪನ್ ಮಾಡಕ್ಕೆ. ಶಾಸಕರ ಜೊತೆ ಮಾತಾಡ್ತೀವಿ, ಬೇಡ ಕಾಂಪೌಂಡ್ ಪೂರ್ತಿ ಆಗೋರು ನಾವಲ್ಲಿ ನೋಡಿದ್ವಿ. ಅಲ್ಲ, ಈಗ ನಾನ್ ಹೇಳ್ತಿರೋದು ಈಗ್ಲೂ ಏನ್ ನಾವೇನ್ ಬೇಡ ಅಂತ ಇಲ್ಲ. ಜವಾಬ್ದಾರಿ ನೀವು ತಗೊಳಂಗಿದ್ರೆ, ಅಧಿಕಾರಿಗಳು ಆಗ್ಲಿ MLA ಸಾಹೇಬ್ರಾಗ್ಲಿ, ನೀವು ಮಕ್ಕಳನ್ನ ಜವಾಬ್ದಾರಿ ತಗೊಳಂಗಿದ್ರೆ ಮುಂದೆ ಹೆಚ್ಚು ಕಮ್ಮಿ ಆದಾಗ ಕಾಂಪೌಂಡ್ ಇಲ್ದಲೆ ಸರ್ ನಾಳೆನೆ MLA ಅವ್ರು ಭೇಟಿ ಮಾಡಿ. ವರದಿಗಾರ ಶಂಕರೇಗೌಡ, ಹುಲಿಕೆರೆ.